ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಕರ್ಣ ಸೀರಿಯಲ್‌ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕರ್ಣ ಸರ್‌ನ ಮೀಟ್ ಮಾಡಕ್ಕಾಗ್ಲಿಲ್ಲ, ಅವ್ರ ಜೊತೆ ಮಾತಾಡೋಕ್ಕಾಗ್ಲಿಲ್ವಲ್ಲ ಅಂತ ನಿಧಿ ತುಂಬಾನೇ ನೊಂದ್ಕೊಂಡು ಕಣ್ಣೀರ್ ಹಾಕ್ತಾ ಕುತ್ಕೊಂಡಿರ್ಬೇಕಾದ್ರೆ ನಿಧಿ ಇಲ್ಲಿದ್ಯೇನಮ್ಮ ಅಂತ ಹೇಳ್ಕೊಂಡು ಶಾಂತಿಯವರು ಬರ್ತಾರೆ. ಆಗ ನಿಧಿ ಕಣ್ಣೀರನ್ನ ಒರೆಸ್ಕೊಂಡು ಹಾ ಇಲ್ಲೇ ಇದೀನಿ ಅಂತ ನಿಧಿ ಹೇಳ್ತಾಳೆ. ಸರಿ ನಿತ್ಯ ಎಲ್ಲಮ್ಮ ಅಂತ ಶಾಂತಿ ಅವ್ರು ಕೇಳ್ಬೇಕಾದ್ರೆ ಅಕ್ಕ ಮತ್ತೆ ಕರ್ಣ ಸರ್ ಇಬ್ರು ಹೊರಗಡೆ ಹೋಗಿದ್ದಾರೆ ಅಂತ ನಿಧಿ ಹೇಳ್ಬೇಕಾದ್ರೆ ಏನು ಕರ್ಣ ಬಂದಿದ್ನಾ ಅಂತ ಶಾಂತಿ ಅವರು ಕೇಳ್ತಾರೆ. ಅದಕ್ಕೆ ಹೌದು ಅಂತ ನಿಧಿ ಹೇಳ್ಬೇಕಾದ್ರೆ ಅಲ್ಲಮ್ಮ ಹೊರಗಡೆ ಅಂದ್ರೆ ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ರು ಅಂತ ಶಾಂತಿ ಕೇಳ್ಬೇಕಾದ್ರೆ ಮೂರ್ ಜಡೆ ಏನ್ ದಡ್ಡಿ ತರ ಮಾತಾಡ್ತೀಯೆ, ಬುದ್ಧಿ ಇಲ್ವೇನೆ ನಿನ್ಗೆ? ಅವ್ರಿಬ್ರು ಹೊಸ್ತಾಗಿ ಮದ್ವೆ ಆಗಿರೋರು, ನೈಟ್ ಔಟ್ ಹೋಗಿರ್ತಾರೆ, ನೀನ್ ಸುಮ್ನೆ ಇರೆ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ ಲಚ್ಚಿ ಇಷ್ಟು ಕತ್ಲಾಗಿದೆ, ಅದ್ರಲ್ಲೂ ನಿತ್ಯ ಬಸ್ರಿ ಬೇರೆ, ಇಷ್ಟೊತ್ತಲ್ಲಿ ಹೋಗಿದ್ದಾಳೆ ಅಂದ್ರೆ ಏನೇ ಅರ್ಥ ಅಂತ ಶಾಂತಿ ಅವರು ಕೇಳ್ಬೇಕಾದ್ರೆ ಏನೇ ಮಾತಾಡ್ತಿದ್ಯಾ, ಹೋಗಿರೋದ್ ಯಾರು ನನ್ ಡಾರ್ಲಿಂಗ್, ಅದು ಅಲ್ದೆ ಅವನು ಡಾಕ್ಟ್ರು, ಅವನು ಹುಷಾರಾಗಿ ನೋಡ್ಕೊತಾನೆ, ನೀನ್ ಬಾಯಿ ಮುಚ್ಕೊಂಡ್ ಸುಮ್ನೆ ಇರೆ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಕರ್ಣ ನಿತ್ಯನ ಕರ್ಕೊಂಡು ಮನೆಗ್ ಬರ್ತಾನೆ. ಕರ್ಣನ್ ಜೊತೆ ಸುತ್ತಾಡ್ಕೊಂಡ್ ಬಂದು ನಿತ್ಯ ಖುಷಿಲಿದ್ರೆ ಕರ್ಣ ಮಾತ್ರ ನಿಧಿನೇ ನೋಡ್ತಾ ಹಾಗೆ ನಿಂತಿರ್ತಾನೆ. ಏನೋ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ನಡೀತಿದೆ ಅನ್ಸುತ್ತೆ, ನಿಮ್ಮಿಬ್ರನ್ನ ಈ ರೀತಿ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅಲ್ಲ? ಆಗ್ ಹೋಗಿ ಹೀಗ್ ಬಂದ್ಬಿಟ್ಟಿದಿರಲ್ಲ, ಹೋಗಿದ್ರಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಸುತ್ತಾಡ್ಕೊಂಡ್ ಬರತ್ತಾನೆ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ ಪಾಪ ಅವನ್ಗೂ ಸುಸ್ತಾಗಿರುತ್ತಲ್ವಾ, ಹಗ್ಲಿಡೀ ಕೆಲ್ಸ ಮಾಡಿ ರಾತ್ರಿನೇ ಇದ್ದಕ್ಕಿಟ್ರೆ ಸುಸ್ತಾಗಲ್ವೇನೆ, ನಾಳೆ ಮತ್ತೆ ಬೆಳಿಗ್ಗೆ ಕೆಲ್ಸಕ್ ಹೋಗ್ಬೇಕಲ್ವಾ ಅಂತ ಶಾಂತಿ ಅವ್ರು ಹೇಳ್ಬೇಕಾದ್ರೆ ಅಯ್ಯೋ ಅದ್ ಯಾವಾಗ್ಲೂ ಇದ್ದಿದೆ ಕಣೆ, ಇದೇ ಇಂಪಾರ್ಟೆಂಟ್, ಮಗು ಆಗಕ್ಕೂ ಮುಂಚೆ ಗಂಡ ಹೆಂಡತಿ ಇಬ್ರು ಹೀಗೆ ಸುತ್ತಾಡ್ತಾ ಇರಿ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ ಹೌದು ಕಣೆ, ಪಾಪು ಹುಟ್ಟಿದ್ಮೇಲೆ ಇವ್ರಿಬ್ರು ಸಮಯನೂ ಅದೇ ತಗೊಂಡ್ಬಿಡುತ್ತೆ ಅಂತ ಶಾಂತಿ ಅವ್ರಿಗೆ ಹೇಳ್ಬೇಕಾದ್ರೆ ಓ ಮೈ ಗಾಡ್ ಇವಾಗ ನೀನು ಟ್ರ್ಯಾಕ್ ಬಂದೆ ನೋಡು, ಹೌದು ಇಬ್ರು ಎಲ್ಲಿ ಹೋಗ್ ಬಂದ್ರಿ ಅಂತ ಮಹಾಲಕ್ಷ್ಮಿ ಅವರು ಕೇಳ್ಬೇಕಾದ್ರೆ ಎಲ್ಲೂ ಇಲ್ಲ ಅಜ್ಜಿ, ದೋಸೆ ತಿನ್ಕೊಂಡ್ ಬಂದ್ವಿ ಅಷ್ಟೇ ಅಂತ ನಿತ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ನಿಧಿಗೆ ಬೇಜಾರಾಗ್ತಿರುತ್ತೆ. ಅಷ್ಟೇನಾ? ಛೆ ನೀವಿನ್ನೂ ಅಪ್ಡೇಟ್ ಆಗ್ಬೇಕು ಬಿಡು. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ, ಈಗ ತಾನೇ ಶುರು ಮಾಡ್ಕೊಂಡಿದೀರಾ, ಗುಡ್, ಹೀಗೆ ಇರಿ ಏನು ಸರಿನಾ ಅಂತ ಮಹಾಲಕ್ಷ್ಮಿ ಅವರು ಹೇಳ್ತಾ ನಿತ್ಯ ಕೈಯಲ್ಲಿರೋ ಫೋನ್ ನ ನೋಡ್ತಾರೆ. ಏನಮ್ಮ ಇದು ಕೈಯಲ್ಲಿ ಅಂತ ಮಹಾಲಕ್ಷ್ಮಿ ಅವರು ಕೇಳ್ಬೇಕಾದ್ರೆ ಇದು ಕರ್ಣ ಅವರು ನನಗೋಸ್ಕರ ಹೊಸ ಫೋನ್ ತಂದ್ಕೊಟ್ರು ಅಂತ ನಿತ್ಯ ಹೇಳ್ತಾಳೆ. ಇದನ್ನ ಕೇಳಿ ನಿಧಿಗೆ ಶಾಕ್ ಆಗತ್ತೆ. ಹೌದಾ, ಅಯ್ಯೋ ನನ್ ಕಂದ, ಏನ್ ರೊಮ್ಯಾಂಟಿಕ್ ಆಗಿದ್ಯೋ, ಈಗ್ಲಾದ್ರೂ ನನ್ ಮೊಮ್ಮಗಂಗೆ ಹೆಂಡತಿಗೆ ಗಿಫ್ಟ್ ಕೊಡ್ಬೇಕು ಅಂತ ಅನ್ನಿಸ್ತಲ್ಲ, ಅಷ್ಟು ಸಾಕು ಅಂತ ಮಹಾಲಕ್ಷ್ಮಿ ಅವರು ಕರ್ಣನ್ನ ಹೊಗಳತಿರ್ತಾರೆ. ಬಂಗಾರಿ ಪ್ಲೀಸ್ ಏನೇನೋ ಅಸ್ಯೂಮ್ ಮಾಡ್ಬೇಡ, ನಾನ್ ಹೊರಡ್ತೀನಿ ಅಂತ ಹೇಳ್ತಾ ಕರ್ಣ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬಪ್ಪ ಅಂತ ಶಾಂತಿ ಅವರು ಹೇಳ್ತಾರೆ. ಆಗ ಕರ್ಣ ನಿಧಿ ಮುಖನೇ ನೋಡ್ತಾ ಅಲ್ಲಿಂದ ಹೊರಡ್ತಾನೆ. ನನ್ ಡಾರ್ಲಿಂಗ್ಗೆ ಮನ್ಸಲ್ಲಿ ಪ್ರೀತಿ ಇದೆ, ಆದ್ರೆ ಹೇಳ್ಕೊಳಕ್ಕೆ ಸ್ವಲ್ಪ ನಾಚಿಕೆ ಅಷ್ಟೇ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ನಿತ್ಯ ನಗ್ತಿರ್ತಾಳೆ. ಈ ಕಡೆ ಕರ್ಣ ಮನೆಗ್ ಬರ್ತಿದ್ದಂಗೆ ಅವನಿಗೋಸ್ಕರನೇ ರಮೇಶ ಕಾಯ್ಕೊಂಡಿರ್ತಾನೆ. ಅವ್ನ್ ರೂಮ್ ಒಳಗಡೆ ಹೋಗೋದನ್ನೇ ನೋಡ್ಕೊಂಡಿದ್ದು ಅವ್ನ್ ಸಪ್ಪೆ ಮುಖ ಹಾಕೊಂಡಿರೋದನ್ನ ನೋಡ್ತಾ ರಮೇಶ ತುಂಬಾನೇ ಖುಷಿ ಪಡ್ತಿರ್ತಾನೆ. ಕಳೆಗುಂದಿರೋ ಮುಖದಲ್ಲಿ ಬರೀ ಗೊಂದಲನೇ ತುಂಬಿದೆ. ನಿನ್ ಮುಖ ಯಾವಾಗ್ಲೂ ಹಿಂಗಿದ್ರೇನೆ ಚಂದ ಕಣೋ, ದೃಷ್ಟಿ ತೆಗಿಬೇಕು ಅನ್ಸುತ್ತೆ. ಹೆಲ್ಪ್ಲೆಸ್ ಆಗೋಗ್ಬಿಟ್ಟಿಯಲ್ಲೋ ತಿಪ್ಪೆ, ಹೆಲ್ಪ್ಲೆಸ್ ಆಗ್ಬಿಟ್ಟೆ. ಆಗ್ಬೇಕು ಕಣೋ, ನಿನ್ಗೆ ಹೀಗೆ ಆಗ್ಬೇಕು. ನೋವು ಮನುಷ್ಯನ್ನ ಒಂದೇ ಸಲಿ ನುಂಗಾಕೋದಿಲ್ಲ, ಸ್ವಲ್ಪನೇ ನುಂಗಿ ಬಿಸಾಡುತ್ತೆ. ಆ ದಿನ ನೀನು ನನ್ ಹತ್ರ ಬರ್ತೀಯ, ಅಪ್ಪ ಇನ್ನು ಕಾಟ ಕೊಡ್ಬೇಡಿ, ನಿಮ್ ಕಾಲಕ್ ಬಿದ್ದು ಬೇಡ್ಕೋತೀನಿ ಅಂತ ನನ್ ಕಾಲ್ ಹಿಡಿದು ಬೇಡ್ಕೊಳ್ತೀಯ, ಆಗ್ಲೂ ನನ್ ಕಾಟನ ನಾನು ನಿಲ್ಸೋದಿಲ್ಲ. ಯಾಕೇಳು, ಈ ರಮೇಶ್ ವಸಿಷ್ಠ ಮನುಷ್ಯ ಅಲ್ಲ, ಮನುಷ್ಯ ರೂಪದ ರಾಕ್ಷಸ ಅಂತ ಹೇಳ್ತಾ ರಮೇಶ್ ಜೋರಾಗಿ ಕಿರ್ಚ್ತಾನೆ. ಈ ಕಡೆ ಡ್ರಗ್ಸ್ ಡೀಲರ್ ಸಂಜುಗೆ ಕಾಲ್ ಮಾಡ್ತಿರ್ತಾನೆ. ಆಗ ಹಂಗೆ ಪಕ್ಕದಲ್ಲೇ ರಿಂಗ್ ಆಗ್ತಿರೋ ಸೌಂಡ್ ಕೇಳ್ಸುತ್ತೆ. ತಿರುಗಿ ನೋಡ್ದಾಗ ಅಲ್ಲಿ ರಿಯಾ ಬಂದು ನಿಂತಿರ್ತಾಳೆ. ಏಯ್ ಯಾರ್ ನೀನು ಅಂತ ಆ ಡ್ರಗ್ಸ್ ಡೀಲರ್ ಕೇಳ್ಬೇಕಾದ್ರೆ ನಾನಾ ಸರ್ ಅಂತ ರಿಯಾ ಕರ್ದಾಗ ಅಷ್ಟ್ರಲ್ಲಿ ಅಲ್ಲಿಗೆ ಪೊಲೀಸವ್ರು ಬಂದು ಆ ಡೀಲರ್ನ ಹಿಡ್ಕೋತಾರೆ. ಹಾಗೆ ಪೊಲೀಸವರು ರಿಯಾಗೆ ಥ್ಯಾಂಕ್ಸ್ ಹೇಳ್ತಾರೆ. ಅಬ್ಬಾ ಅಂತೂ ಇಂತೂ ಈ ಡೇಂಜರಸ್ ವರ್ಡ್ಗೆ ನಮ್ ಚಿಲ್ಡ್ರೆ ಡಾಕ್ಟ್ರು ಕಾಲ್ ಹಿಡ್ದಿರೋ ರೀತಿ ನಾನ್ ನೋಡ್ಕೊಂಡೆ. ಆಗ್ಲೇ ಇದೇ ನಂಬರಿಂದ ಕಾಲ್ ಬಂದಿತ್ತಲ್ವಾ, ಮಾಡ್ತೀನಿ ಅಂತ ಹೇಳ್ತಾ ರಿಯಾ ಮಾಲ್ತಿ ಅವ್ರ ಫೋನ್ಗೆ ಕಾಲ್ ಮಾಡ್ತಾಳೆ. ಆಗ ಮಾಲ್ತಿ ಅವರು ಯಾರಿರ್ಬೋದು ಅಂತ ಕಾಲ್ ರಿಸೀವ್ ಮಾಡಿದಾಗ ನೋಡಿ, ನಾನಿವತ್ತು ನೀವ್ ಸಿಕ್ಕ ಬೀಳ್ದೇ ಇರೋ ರೀತಿ ಮಾಡಿದೀನಿ, ಆದ್ರೆ ಇದನ್ನೆಲ್ಲ ನೀವು ನಿಮ್ಗೋಸ್ಕರ ಮಾಡ್ತಿದೀನಿ ಅಂತ ತಿಳ್ಕೊಬೇಡಿ. ಕರ್ಣ ಸರ್ ಒಳ್ಳೆತನನ ನೋಡಿ ನಾನ್ ನಿಮ್ಮನ್ನ ಕಾಪಾಡಿದ್ದು, ಈಗ್ಲಾದ್ರೂ ಚೂರು ಬದ್ಲಾಗಿ ಚಿಲ್ಡ್ರೆ ಡಾಕ್ಟ್ರೆ, ನಿಮ್ಗೆ ಒಳ್ಳೇದು ಸರಿನಾ, ಬಾಯ್ ಅಂತ ಹೇಳಿ ರಿಯಾ ಕಾಲ್ ಕಟ್ ಮಾಡ್ತಾಳೆ. ಯಾರಿದು, ಏನ್ ಹೇಳ್ತಿದ್ರು ಅಂತ ಒಂದು ಅರ್ಥ ಆಗ್ಲಿಲ್ವಲ್ಲ ಅಂತ ಮಾಲ್ತಿಯವರು ಯೋಚನೆ ಮಾಡ್ತಾ ಓ ಅವಾಗ್ಲೇ ಸಂಜು ಡಯಲ್ ಮಾಡಿದ್ದು ಇದೇ ನಂಬರ್ ಅಲ್ವಾ, ಹಾಗಾದ್ರೆ ಯಾರೋ ಸಂಜುಗೆ ಒಳ್ಳೇದಾಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಯಾರಿರ್ಬೋದು, ಯಾರಾದ್ರೂ ಆಗಿರ್ಲಿ, ಒಂದ್ಸಲಿ ಅವ್ರನ್ನ ಭೇಟಿ ಮಾಡ್ಬೇಕು
ಅಂತ ಮಾಲ್ತಿಯವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಮನೆವರೆಗೂ ಹೋಗಿ ನಿಧಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ಲಿಲ್ವಲ್ಲ, ಅವಳ ಜೊತೆ ಎಲ್ಲೋ ಆಚೆ ಹೋಗಕ್ ಆಗ್ಲಿಲ್ವಲ್ಲ ಅಂತ ಕರ್ಣ ತುಂಬಾನೇ ಯೋಚನೆ ಮಾಡ್ತಾ ತಲೆ ಕೆಡಿಸ್ಕೊಂಡ್ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ರಾಧಿಕಾ ಕರ್ಣನ್ ಹತ್ರ ಬಂದು ಅಣ್ಣ ಅಂತ ಕರೀತಾಳೆ. ಏನೇ ಅದು ಅಂತ ಕರ್ಣ ಹೇಳ್ಬೇಕಾದ್ರೆ, ನೋಡು ಏನನ್ನು ಮಾತಾಡ್ಬೇಡ ಅಂತ ಹೇಳ್ತಾ ರಾಧಿಕಾ ಪ್ರೊಜೆಕ್ಟರ್ನ ಆನ್ ಮಾಡ್ತಾಳೆ. ಅದ್ರಲ್ಲಿ ನಿಧಿನ ನೋಡಿ ಕರ್ಣನ್ಗೆ ಖುಷಿ ಆಗತ್ತೆ. ನಿಧಿ ಅಂತ ಕರ್ಣ ಹೇಳ್ಬೇಕಾದ್ರೆ, ನೋಡು ಏನು ಕೇಳ್ಬೇಡ, ಸುಮ್ನೆ ನೋಡು, ಎಂಜಾಯ್ ಅಂತ ಹೇಳ್ತಾ ರಾಧಿಕಾ ಅಲ್ಲಿಂದ ಹೋಗ್ತಾಳೆ. ಹಾಯ್ ಕರ್ಣ ಸರ್, ನಿಮ್ಗೆ ಬೇಜಾರಾಗಿದೆ ಅಂತ ಗೊತ್ತಿರೋದಕ್ಕೆ ಈ ಐಡಿಯಾನ ಮಾಡಿರೋದು, ಓಕೆನಾ ಅಂತ ನಿಧಿ ಹೇಳ್ಬೇಕಾದ್ರೆ, ನನ್ನನ್ನ ನಗ್ಸೋದಕ್ಕೆ ಏನಾದ್ರೂ ಒಂದ್ ಮಾಡ್ತಿರ್ತೀರಲ್ರಿ ಅಂತ ಕರ್ಣ ಹೇಳ್ತಿರ್ತಾನೆ. ನನ್ ಮುದ್ದು ಬೇಜಾರಲ್ಲಿರೋದನ್ನ ನನ್ನಿಂದ ನೋಡೋದಕ್ಕಾಗ್ಲಿಲ್ಲ, ಇವತ್ತು ನನ್ನನ್ನ ಮೀಟ್ ಆಗ್ಲೇಬೇಕು ಅಂತ ತುಂಬಾ ಆಸೆಯಿಂದ ಬಂದ್ರಿ ಅಲ್ವಾ ಅಂತ ನಿಧಿ ಹೇಳ್ಬೇಕಾದ್ರೆ, ಅಯ್ಯೋ ಅದೇನ್ ಕೇಳ್ತೀರಾ, ಅದ್ ಯಾಕ್ರಿ ನಮ್ಮಿಬ್ರಿಗೂ ಇಷ್ಟೊಂದ್ ಪ್ರಾಬ್ಲಮ್ ಅಂತ ಕರ್ಣ ಹೇಳ್ಬೇಕಾದ್ರೆ, ಸರ್ ಕಷ್ಟ ಮನುಷ್ಯಗ್ ಬರದೆ ಮರಕ್ ಬರುತ್ತಾ ಅಂತ ಈ ಅಜ್ಜಿ ಯಾವಾಗ್ಲೂ ಕೇಳ್ತಾ ಇರ್ತಾಳೆ. ನಾವು ತುಂಬಾನೇ ಸ್ಟ್ರಾಂಗ್ ಅಲ್ವಾ, ಅದಕ್ಕೆ ತುಂಬಾನೇ ಕಷ್ಟಗಳು ಬರ್ತಿರ್ತವೆ. ನಾನು ರೆಸಿಗ್ನೇಷನ್ ಕೊಟ್ಟಿರೋದು ನಿಮ್ ಮನ್ಸಲ್ಲಿ ಇನ್ನೂ ಬೇಜಾರಿದೆ ಅಂತ ನನಗ್ ಗೊತ್ತು ಅಂತ ನಿಧಿ ಹೇಳ್ಬೇಕಾದ್ರೆ, ಒಂದೊಂದ್ಸಲ ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಯಾರೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನ್ಸತ್ತೆ. ನಿಧಿ ಪ್ಲೀಸ್ ನನಗೋಸ್ಕರ ವಾಪಸ್ ಬನ್ನಿ ಅಂತ ಕರ್ಣ ಕೇಳ್ಕೋಬೇಕಾದ್ರೆ, ಕರ್ಣ ಸರ್ ಒಬ್ರು ಪರವಾಗಿ ಮಾತ್ರ ನಿಂತಿರ್ತಾರೆ, ಒಬ್ರಿಗೆ ಫೇವರ್ ಮಾಡ್ತಾರೆ ಅಂತ ನಿಮ್ ಮೇಲೆ ಕಪ್ಚುಕ್ಕೆ ಬರೋದು ನಂಗೆ ಇಷ್ಟ ಇಲ್ಲ ಸರ್ ಅಂತ ನಿಧಿ ಹೇಳ್ಬೇಕಾದ್ರೆ, ಅಂತೂ ನನ್ ಮಾತನ್ನ ಒಪ್ಪೋದಿಲ್ಲ ಅಂತ ಆಯ್ತು ಅಂತ ಕರ್ಣ ಹೇಳ್ತಾನೆ. ದಿನ ಬೆಳಗ್ಗೆ ನಿಮ್ ಮುಖನ ನೋಡಿ ನನಗೂ ಅಭ್ಯಾಸ ಹೋಗಿದೆ ಸರ್, ನೀವಿಲ್ದೆ ನನ್ಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ. ನಮ್ ಫ್ಯೂಚರ್ ಬಗ್ಗೆ ತುಂಬಾನೇ ಕನ್ಸುಗಳನ್ನ ಕಟ್ಟಿಟ್ಕೊಂಡಿದೀನಿ ಸರ್, ಮದ್ವೆ ಆದ್ಮೇಲೆ ನಿಮ್ಮನ್ನ ಒಂದು ಕ್ಷಣನೂ ಬಿಟ್ಟಿರೋದಿಲ್ಲ ಅಂತ ನಿಧಿ ಹೇಳ್ಬೇಕಾದ್ರೆ, ಬಿಟ್ಟಿರೋದಕ್ಕೆ ನಾನ್ ಬಿಡೋದು ಇಲ್ಲ ಬಿಡಿ ಅಂತ ಕರ್ಣ ಹೇಳ್ತಿರ್ತಾನೆ. ಅದನ್ನ ಕೇಳಿ ನಿಧಿ ನಗ್ತಿರ್ತಾಳೆ. ಇವತ್ತು ನಿಮ್ಗೆ ನಿದ್ದೆ ಮಾಡೋದಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ, ರಾಶಿ ರಾಶಿ ಯೋಚನೆ ಮಾಡಿ ತುಂಬಾನೇ ಬೇಜಾರಲ್ಲಿದ್ದೀರಾ, ಹಾಗಿದ್ರೆ ಈ ವಿಡಿಯೋ ಹೀಗೆ ಆನ್ ಅಲ್ಲಿರ್ಲಿ, ನೀವು ನನ್ನನ್ನೇ ನೋಡ್ತಾ ಮಲಗಿ ಅಂತ ನಿಧಿ ಹೇಳ್ಬೇಕಾದ್ರೆ, ಓಕೆ ಅಂತ ಕರ್ಣ ಹೇಳ್ತಾನೆ. ಓಕೆ ಅಂತ ಹೇಳಿದ್ರೆ ಸಾಕಾಗತ್ತಾ, ದಿಂಬ್ ಹಾಕೋಬೇಕು, ಬೆಡ್ಶೀಟ್ ಹೊತ್ಕೋಬೇಕು, ಎಲ್ಲ ನಾನೇ ಹೇಳಕ್ಕಾಗಲ್ಲಪ್ಪ ಅಂತ ನಿಧಿ ಹೇಳ್ಬೇಕಾದ್ರೆ, ನಾನ್ ಇಲ್ಲೇ ಮಲಗುತ್ತೀನಿ, ಇಲ್ಲಿಂದ ನಿಮ್ಮನ್ನೇ ನೋಡ್ತಾ ಹಾಗೆ ಮಲ್ಕೊಂತೀನಿ ಅಂತ ಕರ್ಣ ಹೇಳ್ಬೇಕಾದ್ರೆ, ಇವಾಗ ನೀವು ನನ್ನನ್ನೇ ನೋಡ್ತಾ ಇರಿ, ನಿಮ್ಗೆ ಹಾಗೆ ನಿದ್ದೆ ಬರುತ್ತೆ, ಹಾಗೇ ಕಣ್ಮುಚ್ಕೊಳ್ಳಿ, ನಾನೇ ನಿಮ್ಗೆ ಕಾಣಿಸ್ತಾ ಇರ್ತೀನಿ ಅಂತ ನಿಧಿ ಹೇಳ್ಬೇಕಾದ್ರೆ, ಕರ್ಣ ಹಾಗೆ ಅವಳನ್ನೇ ನೆನೆಸ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ಬಿಡ್ತಾನೆ. ಈ ಕಡೆ ನಿತ್ಯ ಕರ್ಣ ಕೊಟ್ಟಿರೋ ಮೊಬೈಲ್ನೇ ನೋಡ್ತಾ ಹಾಗೆ ರಮೇಶ್ ಹೇಳಿದ ಮಾತನ್ನ ನೆನೆಸ್ಕೊಂಡು ಇದು ನಿಜನಾ ಅಂತ ಯೋಚನೆ ಮಾಡ್ತಿರ್ತಾಳೆ. ನಿಜವಾಗ್ಲೂ ಕರ್ಣ ನನ್ನನ್ನ ಅಷ್ಟೊಂದ್ ಇಷ್ಟಪಡ್ತಾರ ಅಂತ ನಿತ್ಯ ಹೇಳ್ಬೇಕಾದ್ರೆ, ನಿತ್ಯನ್ ಹೊಟ್ಟೆಲಿರೋ ಮಗು ಒದ್ಯೋದಕ್ಕೆ ಶುರು ಮಾಡುತ್ತೆ. ಕೇಳಿಸ್ಕೊಂಡ್ಬಿಟ್ಯಾ, ಹೀಗೆ ಪದೇ ಪದೇ ಕಿಕ್ ಮಾಡ್ತಿದ್ರೆ ನಾನ್ ಏನ್ ಅರ್ಥ ಮಾಡ್ಕೋಬೇಕು, ಹೋಗ್ಲಿ ನಿನಗೇನ್ ಅನ್ಸುತ್ತೆ, ಕರ್ಣ ನಿಜವಾಗ್ಲೂ ನನ್ನನ್ ಇಷ್ಟಪಡ್ತಾರ ಅಂತ ನಿತ್ಯ ಕೇಳ್ಬೇಕಾದ್ರೆ, ಹೊಟ್ಟೆಲಿರೋ ಮಗು ಕಿಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಿತ್ಯ ಅದ್ರಿಂದ ತುಂಬಾನೇ ಖುಷಿ ಪಡ್ತಾ ಆ ಮೊಬೈಲ್ನೇ ನೋಡ್ತಿರ್ತಾಳೆ. ಈ ಕಡೆ ಸಂಜು, ರಾಧಿಕಾ ಮತ್ತೆ ಸುಮತಿ 3 ಜನ ಕುತ್ಕೊಂಡಿರ್ಬೇಕಾದ್ರೆ ಅಷ್ಟ್ರಲ್ಲಿ ರಮೇಶ ರೆಡಿಯಾಗಿ ಬಂದು, ಏನು ಎಲ್ರು ಹಾಗೆ ಕುತ್ಕೊಂಡಿದಿರಲ್ಲ, ಇನ್ ಯಾರು ರೆಡಿ ಆಗಿಲ್ವಲ್ಲ, ಬೇಗ ಎದ್ದು ರೆಡಿಯಾಗಿ ಅಂತ ಹೇಳ್ಬೇಕಾದ್ರೆ, ಭಾವ ಏನಿವತ್ತು ಒಳ್ಳೆ ಮದ್ವೆ ಗಂಡ ತರ ರೆಡಿಯಾಗಿ ಬಂದಿದಿರಿ, ಏನ್ ಸಮಾಚಾರ, ಪಿಕ್ನಿಕ್ ಎಲ್ಲಾದ್ರೂ ಹೋಗ್ತಿದೀವಾ, ಪಿಕ್ನಿಕ್ ಏನಾದ್ರೂ ಹೋದ್ರೆ ನೀವು ಈ ರೀತಿ ರೆಡಿಯಾಗಿ ಬರೋದಿಲ್ವಲ್ಲ, ದೇವಸ್ಥಾನಕ್ಕಾ ಅಂತ ಸುಮತಿ ಕೇಳ್ಬೇಕಾದ್ರೆ, ಯಾಕೆ ದೇವಸ್ಥಾನ ಅಂದ್ರೆ ಈ ರೀತಿ ಮುಖ ಮುರಿತಿರಲ್ಲ, ನೀವು ಅವಾಗವಾಗ ದೇವಸ್ಥಾನಕ್ಕೆ ಹೋಗ್ ಬರ್ಬೇಕು ಅಂತ ರಾಧಿಕಾ ಹೇಳ್ಬೇಕಾದ್ರೆ, ಯಾಕೆ ಅಂತ ಸುಮತಿ ಕೇಳ್ತಾಳೆ. ಮತ್ತಿನೇನು, ಇದ್ದಿದ್ದನ್ನ ಇದ್ಹಾಗೆ ನೋಡೋದಿಕ್ಕೆ ನನ್ಗೆ ಶಕ್ತಿ ಕೊಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡ್ ಬರೋದಿಕ್ಕೆ ಅಂತ ರಾಧಿಕಾ ಹೇಳ್ಬೇಕಾದ್ರೆ, ಸಾಕು ಸುಮ್ನೆ ಇರೆ, ಹುಟ್ಟಿಲ್ಲ ಬೆಳ್ದಿಲ್ಲ, ಸುಮ್ನೆ ಏನೇನೋ ಮಾತಾಡ್ತಾಳೆ ಅಂತ ಸುಮತಿ ಹೇಳ್ತಿರ್ತಾಳೆ. ಸಾಕ್ ನಿಲ್ಲಿಸ್ತೀರಾ, ಅಮ್ಮ ಮಗಳು ಇಬ್ರು ಜಗಳ ಆಡ್ತಿದ್ರೆ ಹಿಂಗೆ ಆಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀರಾ, ಇವತ್ತು ಯುಗಾದಿ ಹಬ್ಬ, ನಾವೆಲ್ರೂ ನಿಧಿ ಮನೆಗೆ ಹೋಗ್ತಾ ಇದೀವಿ, ಬೇಗ ಹೊರಡಿ ಅಂತ ರಮೇಶ್ ಹೇಳ್ಬೇಕಾದ್ರೆ, ಡ್ಯಾಡ್ ನಾನ್ ಇವಾಗ್ಲೇ ಹೇಳ್ತಾ ಇದೀನಿ, ನನ್ಗೆ ಬರೋದಿಕ್ಕೆ ಇಷ್ಟ ಇಲ್ಲ ಡ್ಯಾಡ್, ಐ ರಿಯಲಿ ಡೋಂಟ್ ವಾಂಟ್ ಟು ಕಮ್, ಪ್ಲೀಸ್ ಫೋರ್ಸ್ ಮಾಡ್ಬೇಡಿ ಅಂತ ಸಂಜು ಹೇಳ್ಬೇಕಾದ್ರೆ, ಸಂಜು ನಿನ್ಗೆ ಸ್ವಲ್ಪನೂ ಗೊತ್ತಾಗಲ್ಲ ಕಣ, ನಡೀತಾ ಇರೋ ಆಟ ನೋಡೋದಿಕ್ಕೆ ಆಡಿಯನ್ಸ್ ಬೇಡ್ವಾ, ಖಾಲಿ ಸ್ಟೇಡಿಯಂ ಅಲ್ಲಿ ಎಷ್ಟು ಸಿಕ್ಸರ್ ಹೊಡೆದ್ರೆ ಏನ್ ಪ್ರಯೋಜನ, ಚಪ್ಪಾಳೆ ತಟ್ಟೋದಿಕ್ಕೆ ಪ್ರೇಕ್ಷಕರು ಬೇಕಲ್ವಾ ಅಂತ ಹೇಳ್ತಾ ರಮೇಶ್ ನಗ್ಬೇಕಾದ್ರೆ, ಆಗ ಸಂಜೆಗೆ ಡ್ಯಾಡ್ ಏನೋ ಪ್ಲಾನ್ ಮಾಡ್ಕೊಂಡಿದಾರೆ ಅನ್ನೋದು ಗೊತ್ತಾಗತ್ತೆ. ಅಷ್ಟ್ರಲ್ಲಿ ಕರ್ಣ ಅಲ್ಲಿಗೆ ಬರ್ತಾನೆ. ಏನಿದು ಸಿಕ್ಸು ಸ್ಟೇಡಿಯಂ ಅಂತೆಲ್ಲ ಹೇಳ್ತಾ ಇದೀರಾ ಅಂತ ಕರ್ಣ ಕೇಳ್ಬೇಕಾದ್ರೆ, ಏನಪ್ಪಾ ಮಾಡೋದು, ನಮ್ ಮನೇಲಿ ಏನಾದ್ರೂ ಕಾರ್ಯಕ್ರಮನ ನಡೆಸ್ಬೇಕು ಅಂದ್ರೆ ಒಬ್ಬೊಬ್ರಿಗೂ ವಿವರಣೆಗಳನ್ನ ಕೊಡ್ತಾ ಹೋಗ್ತಾ ಇರ್ಬೇಕು, ಅದನ್ನೇ ಹೇಳ್ತಾ ಇದ್ದೆ ಈ ನನ್ ಮಗನ್ಗೆ, ನೀನು ಅಷ್ಟೇ ಬೇಗ ರೆಡಿ ಆಗ್ಬಾ, ನಿಧಿ ಮನೆಗೆ ಹೋಗ್ಬೇಕು ಅಂತ ರಮೇಶ್ ಹೇಳ್ಬೇಕಾದ್ರೆ, ಭಾವ ನಾನು ಬರೋಣ ಅಂತಿದ್ದೆ, ಆದ್ರೆ ಕಿಟಿ ಪಟ್ಟಿ ಫ್ರೆಂಡ್ಸ್ ಜೊತೆ ಮೀಟಿಂಗ್ ಫಿಕ್ಸ್ ಆಗ್ಬಿಟ್ಟಿದೆ, ಸೊ ಐ ಆಮ್ ಸಾರಿ, ಯು ಗಾಯ್ಸ್ ಕ್ಯಾರಿ ಆನ್ ಓಕೆ ಅಂತ ಹೇಳ್ತಾ ಸುಮತಿ ಅಲ್ಲಿಂದ ಹೋಗ್ತಾಳೆ.
ಆಗ ಕರ್ಣ ಅಪ್ಪ ಏನ್ ಮನ್ಸಲ್ಲಿ ಅನ್ಕೊಂಡಿದ್ದಾರೆ ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಅವನೇನೆ ನೋಡ್ಬೇಕಾದ್ರೆ ಏ ಕರ್ಣ ನೀನ್ ಯಾಕೋ ಈ ರೀತಿ ನಿಂತಿದ್ಯಾ, ಬೇಗ ಹೋಗಿ ರೆಡಿಯಾಗ್ ಬಾ. ಮದ್ವೆ ಆದ್ಮೇಲೆ ನೀನು ಮತ್ತೆ ನಿತ್ಯ ಆಚರಿಸ್ಬೇಕಾಗಿರೋ ಮೊದಲನೇ ಯುಗಾದಿ ಹಬ್ಬ, ಅಲ್ಲಿ ಶಾಸ್ತ್ರ ಮಾಡುವಂತದ್ದು ಬಹಳಷ್ಟಿದೆ. ಅಮ್ಮ ಆಲ್ರೆಡಿ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಹೋಗಿ ಬೇಗ ರೆಡಿಯಾಗ್ ಬಾ ಅಂತ ರಮೇಶ್ ಹೇಳ್ಬೇಕಾದ್ರೆ ಇವ್ರು ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂತ ಮಾಲ್ತಿ ಇವ್ರೆನ್ನೆ ನೋಡ್ತಿರ್ತಾಳೆ. ದೊಡ್ಡಪ್ಪ ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ರಾಧಿಕಾ ಅಲ್ಲಿಂದ ಹೋಗ್ತಾಳೆ. ನಿನಗೇನಮ್ಮ, ನಿನಗ್ ಸ್ಪೆಷಲ್ ಆಗಿ ಹೇಳ್ಬೇಕಾ? ನಿನ್ ಮುದ್ದು ಮಗ ಕರ್ಣಂಗೂ ನಿತ್ಯಂಗೂ ಹಬ್ಬದ ಶಾಸ್ತ್ರ ಮಾಡೋದ್ ಬಿಡ್ವಾ, ಬೇಗ ರೆಡಿಯಾಗ್ ಬಾ. ಏ ಸಂಜು, ನೀನ್ ರೆಡಿಯಾಗಿ ನೀವ್ ಅಮ್ಮನ್ ಕರ್ಕೊಂಡ್ ಬಾರೋ ಅಂತ ಹೇಳ್ತಾ ರಮೇಶ್ ಆಚೆಗೆ ಹೋಗ್ತಾನೆ. ಸಂಜು ರೆಡಿ ಆಗಕ್ ಹೋದ್ರೆ ಮಾಲ್ತಿ ಅವ್ರಿಗೆ ಮಾತ್ರ ರಮೇಶ್ ಮೇಲೆ ಡೌಟ್ ಬರ್ತಿರುತ್ತೆ. ಏನೋ ಮಾಡಕ್ ಹೊರಟಿದಾರಲ್ಲ ಇವ್ರ ಆತರ ನೋಡ್ತಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ ಅಂತ ಮಾಲ್ತಿ ಅವರು ಯೋಚನೆ ಮಾಡ್ತಾ ರೆಡಿ ಆಗೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ನಿಧಿ ಮನೆ ಮುಂದೆ ತಾನೇ ರಂಗೋಲಿ ಬಿಟ್ಟು ಅದಕ್ಕೆ ಬಣ್ಣಗಳನ್ನ ತುಂಬ್ತಾ ಇರ್ತಾಳೆ. ಹಾಗೆ ರಂಗೋಲಿ ಹಾಕ್ತಾ ಹಾಕ್ತಾ ತನ್ ಪಕ್ಕದಲ್ಲೇ ಕರುಣ ಸರ್ ಇದಾರೆ ಅನ್ನೋ ರೀತಿ ಅವಳಿಗೆ ಫೀಲ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಮಹಾಲಕ್ಷ್ಮಿ ಅವ್ರು ಬಂದು ಮೇಡಮ್ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕಾದ್ರೆ ನಿಧಿಗೆ ಕರ್ಣ ಸರ್ ತನ್ ಕನ್ಸಲ್ ಬಂದಿದ್ದು ಅನ್ನೋದು ಗೊತ್ತಾಗತ್ತೆ. ಏನು ಡ್ರೀಮ್ ಲ್ಯಾಂಡ್ ಅಲ್ಲಿ ಡ್ರೀಮ್ ಬಾಯ್ ನ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಡಾಕ್ಟರ್ ನಿಧಿ ಅವರೇ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ ಅಯ್ಯಯ್ಯೋ ಹಾಗೇನಿಲ್ಲ, ರಂಗೋಲಿ ಹಾಕ್ತಾ ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ ನಿಧಿ ಹೇಳ್ತಾಳೆ. ಮೂರ್ಜಡೆ ಇಲ್ ಬಂದ್ ನೋಡು ನಿನ್ ಮೊಮ್ಮಗಳು ಒದ್ದಾಟನ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ ಏನಾಯ್ತೆ ಲಚ್ಚಿ ಅಂತ ಶಾಂತಿ ಅವರು ಕೇಳ್ತಾರೆ. ಏನಾಯ್ತಾ ನೋಡೆ ಅಲ್ಲಿ ಎಲ್ಲ ನಿಂದೆ ತಪ್ಪು ಕಣೆ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ ನಾನೇನೆ ಮಾಡ್ದೆ, ಸರಿಯಾಗಿ ರಂಗೋಲಿ ಹಾಕಿಲ್ವೇನೆ ನಿಧಿ ಅಂತ ಶಾಂತಿ ಅವರು ಕೇಳ್ತಾರೆ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ನೀನೊಂದು ಪೆದ್ದು ಕಣೆ. ಹೆಣ್ಮಕ್ಳು ವಯಸ್ಸಿಗೆ ಬಂದಿದ ತಕ್ಷಣ ನಾವು ಅವ್ರಿಗೆ ಮದ್ವೆ ಮಾಡ್ಬಿಡ್ಬೇಕ್ ಕಣೆ, ಇಲ್ಲ ಅಂದ್ರೆ ಕೂತಲ್ಲಿ ನಿಂತಲ್ಲಿ ಆಡ್ತಿರ್ತಾರೆ, ಕನ್ಸ್ ಕಾಣ್ತಿರ್ತಾರೆ ಅಲ್ವಾ ನಿಧಿ ಮೇಡಮ್ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ನಿಧಿ ನಾಚ್ಕೋತಿರ್ತಾಳೆ. ಓ ಇದ ವಿಷಯ, ನೀ ಹೇಳೋದು ಸರಿ ಕಣೆ. ನೋಡು ನಮ್ ನಿತ್ಯದ ಬದುಕಂತೂ ಒಂದ್ ಹಂತಕ್ ಬಂತು. ಈಗ ನಿಧಿಗ್ ಮದ್ವೆ ಮಾಡ್ಬಿಟ್ರೆ ನನ್ ಜವಾಬ್ದಾರಿ ಎಲ್ಲ ಮುಗೀತು ಕಣೆ, ಬೇಗ ಆ ಭಗವಂತ ದಾರಿ ತೋರಿಸ್ತಾನ್ ಬಿಡು ಅಂತ ಶಾಂತಿ ಅವ್ರು ಹೇಳ್ಬೇಕಾದ್ರೆ ಕಣೆ, ಭಗವಂತ ದಾರಿ ತೋರಿಸ್ತಾನೆ, ಆದ್ರೆ ನಾವು ಫಾಸ್ಟ್ ಆಗಿ ಹೋಗ್ಬೇಕು. ನಮ್ ಮುಂದಿನ ಪ್ರಾಜೆಕ್ಟ್ ಏನ್ ಹೇಳು, ನಿಧಿ ಮ್ಯಾರೇಜ್ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ನಿಧಿ ನಾಚ್ಕೋತಿರ್ತಾಳೆ. ನಿಧಿ ಮದ್ವೆ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ಒಳಗಡೆ 1,000 ಕೆಲ್ಸ ಬಾಕಿ ಇದೆ ಬಾ ಅಂತ ಶಾಂತಿ ಹೇಳ್ಬೇಕಾದ್ರೆ ನಿಧಿ ಏನೇ ಆದ್ರೂ ರಂಗೋಲಿ ಮಾತ್ರ ಸೂಪರ್ ಆಗಿ ಹಾಕಿದ್ಯಮ್ಮ ಅಂತ ಮಹಾಲಕ್ಷ್ಮಿ ಅವರು ಹೊಗಳ್ಬೇಕಾದ್ರೆ ಥ್ಯಾಂಕ್ ಯು ಅಮ್ಮ ಅಂತ ನಿಧಿ ಹೇಳ್ತಿರ್ತಾಳೆ. ಕಂಟಿನ್ಯೂ ಕಂಟಿನ್ಯೂ, ಡ್ರೀಮ್ ಲ್ಯಾಂಡ್ ಡ್ರೀಮ್ ಬಾಯ್, ಎಂಜಾಯ್ ಎಂಜಾಯ್, ಬಾರಿ ಹೋಗೋಣ ಅಂತ ಹೇಳ್ತಾ ಮಹಾಲಕ್ಷ್ಮಿ ಅವರು ಶಾಂತಿನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಕರ್ಣ ಸರ್ ನಿಮ್ಮಿಂದಾಗಿ ನಾನ್ ಸಿಕ್ಕಾಕೊಳ್ತೀನಿ, ಇಲ್ಲಿಗ್ ಬರ್ತೀರಲ್ವಾ ಮಾಡ್ತೀನಿ ನಿಮ್ಗೆ. ನಾನ್ ಕಳ್ಸಿರೋ ಕುರ್ತಾ ಪೈಜಾಮನೆ ಹಾಕೊಂಡ್ ಬರ್ಬೇಕು ನೀವು, ಮರಿಬಾರ್ದು ಅಂತ ಹೇಳ್ತಾ ನಿಧಿ ಖುಷಿ ಪಡ್ತಿರ್ತಾಳೆ. ಈ ಕಡೆ ರಾಧಿಕಾ ನಿಧಿ ಕೊಟ್ಟಿರೋ ಕುರ್ತಾ ಪೈಜಾಮನ ತಗೊಂಡ್ ಬಂದು ಕರ್ಣಂಗೆ ಕೊಡ್ತಾಳೆ. ಏನಿದು ಅಂತ ಕರ್ಣ ಕೇಳ್ಬೇಕಾದ್ರೆ ಅಣ್ಣ ನನ್ಗೆ ಯಾರಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತಾನೆ ತಟ್ ಅಂತ ಫ್ಲಾಶ್ ಆಗೋದಿಲ್ಲ, ಈ ತರ ಐಡಿಯಾಸ್ ಎಲ್ಲ ಬರೋದು ನಿನಗೆ ಮತ್ತೆ ನಿಧಿಗ್ ಮಾತ್ರ ಅಂತ ರಾಧಿಕಾ ಹೇಳ್ಬೇಕಾದ್ರೆ ಹಾಗಿದ್ರೆ ಇದು ಅಂತ ಕರ್ಣ ಹೇಳ್ತಾನೆ. ಹಾ ನಿಧಿನೇ ಕಳ್ಸಿರೋದು ಇದನ್ನ, ಜೊತೆಗೆ ಒಂದು ಲೆಟರ್ ಕೂಡ ಇಟ್ಟಿದ್ದಾಳೆ. ಇವತ್ತು ನೀನು ಒಳ್ಳೆ ಹೀರೋ ತರ ರೆಡಿಯಾಗಿ ಹೋಗ್ಬೇಕಂತೆ, ಹಾಗಂತ ನಾನು ಲೆಟರ್ ಎಲ್ಲ ಓದಿಲ್ಲಪ್ಪ. ನಿಧಿ ಹೆಸರು ಹೇಳಿದ ತಕ್ಷಣ ಮುಖದಲ್ಲಿ ಗ್ಲೋ ಡಬಲ್ ಆಗೋಯ್ತು. ಬ್ಲಶಿಂಗ್ ಬಾಯ್ ಅಂತ ರಾಧಿಕಾ ಕರ್ಣನ್ ಕಾಲ್ ಎಳಿಬೇಕಾದ್ರೆ ಏಯ್ ತರ್ಲೆ ಅಣ್ಣನ್ನ ಈ ರೀತಿ ಎಲ್ಲ ಕಾಡಿಸ್ತಾರ ಅಂತ ಕರ್ಣ ಹೇಳ್ಬೇಕಾದ್ರೆ ಆ ಲೆಟರ್ ಅಲ್ಲಿ ಏನಿದೆ ಅಂತ ಎಕ್ಸೈಟ್ಮೆಂಟ್ ನಿನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಅಲ್ವಾ, ನಾನ್ ಹೋಗ್ತೀನಿ ನೀನ್ ಓದ್ಕೋ ಅಂತ ಹೇಳ್ತಾ ರಾಧಿಕಾ ಅಲ್ಲಿಂದ ಹೋಗ್ತಾಳೆ. ನಿಧಿ ತನ್ಗೋಸ್ಕರ ಡ್ರೆಸ್ ಕಳ್ಸಿದಾಳಲ್ಲ ಅಂತ ಆ ಬಟ್ಟೆನೇ ನೋಡ್ತಾ ಜೊತೆಗೆ ಆ ಲೆಟರ್ ಅಲ್ಲಿ ಏನಿರ್ಬೋದು ಅಂತ ಕರ್ಣ ನೋಡ್ಬೇಕಾದ್ರೆ ಅಲೆಮಾರಿ ಮನಸ್ಸು ಇದು, ನಿಂತಲ್ಲಿ ನಿಲ್ಲದು, ನಡೆವ ಹಾದಿಯ ತುಂಬಾ ನಿಮ್ಮಲವ ಕನಸು ಅಂತ ನಿಧಿ ಕರ್ಣನ್ಗೋಸ್ಕರ ಅಂತಾನೆ ಕವನನ ಬರ್ದು ಕಳ್ಸಿರ್ತಾಳೆ. ಅದನ್ನ ಕರ್ಣ ನೆನ್ಸ್ಕೊಂಡು ಖುಷಿ ಪಡ್ಬೇಕಾದ್ರೆ ಅವ್ನ್ ಹೆಗ್ಲ ಮೇಲೆ ಯಾರೋ ಕೈ ಇಟ್ಟಂಗಾಗತ್ತೆ. ಯಾರಿರ್ಬೋದು ಅಂತ ಪಕ್ಕಕ್ ತಿರ್ಗಿ ನೋಡ್ದಾಗ ಅಲ್ಲಿ ನಿಧಿ ನಿಂತಿರ್ತಾಳೆ. ಎದೆಯಲ್ಲಿ ತವಕ ಬಾಚಿಕೊಳ್ಳಲೆ ನೆನಪ ಕಳೆಯುವೆಯ ಅಳುಕ ಅಂತ ನಿಧಿ ಹೇಳ್ಬೇಕಾದ್ರೆ ಏನ್ರೀ ಕವಿ ಆಗ್ಬಿಟ್ಟಿದೀರಾ ಅಂತ ಕರ್ಣ ಕೇಳ್ತಾನೆ. ಡಾಕ್ಟರ್ ಆಗ್ಬೇಕಾಗಿರೋಳು ಪೊಯೆಟ್ ಆಗಿದೀನಿ, ಎಲ್ಲ ನಿಮ್ ಸಹವಾಸ ಅಂತ ನಿಧಿ ಕರ್ಣನ್ ಮೂಗಿಡ್ಕೊಂಡು ಅಳ್ಳಾಡ್ಸ್ಬೇಕಾದ್ರೆ ಅವನು ನೋವಾಗ ರೀತಿ ಜೋರಾಗಿ ಕಿರಿಸ್ತಾನೆ. ಆಗ ತಿರುಗಿ ನೋಡ್ದಾಗ ನಿಧಿ ತನ್ ಪಕ್ಕದಲ್ಲಿರೋದಿಲ್ಲ, ಇದು ತನ್ ಕನ್ಸು ಅಂತ ಅವನು ಗೊತ್ತಾಗಿ ಅವನ್ಗವನೇ ನಾಚ್ಕೋತಿರ್ತಾನೆ. ಹಾಗೆ ಆ ಕವನನ್ನ ಮತ್ತೆ ಮತ್ತೆ ಓದ್ತಾ ಖುಷಿ ಪಡ್ಬೇಕಾದ್ರೆ ಅಷ್ಟ್ರಲ್ಲಿ ರಮೇಶ ಬಂದು ನಿಂತ್ಕೊಂಡು ಇವ್ನ್ ಖುಷಿ ಪಡ್ತಿರೋದನ್ನ ನೋಡ್ತಾನೆ. ಹಬ್ಬದ ದಿವ್ಸ ನೀನು ಇಷ್ಟೊಂದ್ ಖುಷಿಲಿರೋದು ನಿನ್ಗೆ ಸೂಟ್ ಆಗೋದಿಲ್ಲ ಕರ್ಣ, ನೋಡ್ತಾ ಇರು
ಇದನ್ನ ಹೇಗಾದ್ರೂ ಮಾಡಿ ಹಾಳ್ ಮಾಡೇ ಮಾಡ್ತೀನಿ ಅಂತ ರಮೇಶ ಮನ್ಸಲ್ಲೇ ಅನ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.